ನಮಸ್ಕಾರ ವೀಕ್ಷಕರೇ. ಶ್ರೀ ಜೀವನ ಅಮೃತ ಚಾರಿಟೇಬಲ್ ಟ್ರಸ್ಟ್, ಬಸವ ಆಸ್ಪತ್ರೆ, ಹೋಮಿಯೋ ಹಾಗೂ ಸನಾತನ ಆಯುರ್ವೇದದ ಚಿಕಿತ್ಸಾಲಯ. ಸದ್ಯಕ್ಕೆ ನಾನು ಚಿಕಿತ್ಸಾಲಯದಲ್ಲಿ ಇದ್ದಿದ್ದೀನಿ. ನಮಗೆ ಮಧುಮೇಹದ ಚಿಕಿತ್ಸೆ ಏನು ಅಂತ ನಾನು ನಮ್ಮ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಒಂದೆರಡು ಕ್ವಶನ್ ಕೇಳ್ತೀನಿ. ಅವ್ರು ಹೇಳ್ತಾರೆ ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ ಜೋಶಿ ಅವರೇ, ನಮಸ್ಕಾರ ಸರ್. ಮಧುಮೇಹದ ವಿಧಗಳು ಯಾವುವು ಸರ್? ಜೋಶಿ ಅವರೇ, ಮಧುಮೇಹದಲ್ಲಿ ಟೈಪ್ 1 ಟೈಪ್ 2 ಅಂತ ಎರಡು ನಮೂನ ವಿಧಗಳು ಬರ್ತಾವೆ ರೀ. ಹಾಂ ಸರ್. ಒಂದೇದು ನಾವು ಫಸ್ಟ್ ಸ್ಟೇಜ್ ಅನ್ಬೋದು, ಅಂದರೆ ಬೇಸಿಕಲಿ ಸ್ಟಾರ್ಟಿಂಗ್ ಚಾಲು ಆಗಿರ್ತದಲ್ಲ ಮಧುಮೇಹ. ಈಗ ಮೊದಲಿಗೆ ಬಂದದ ಅನ್ನೋದು. ಜನರಲ್ಲಿ ಅವರು ಇನ್ನೂ ಶುಗರ್ ಚೆಕಪ್ ಮಾಡಿರಲ್ಲ, ಯಾವುದೋ ಒಂದು ಜ್ವರ ಹಂಗೇನೇ ಬಂದಾಗ ಶುಗರ್ ಹೆಚ್ಚು ತೋರಿಸ್ತದ, ಆ ರೀತಿ ಟೈಪ್ 1 ಅಂತೀವಿ ನಾವು. ಟೈಪ್ 2 ಅಂದರೆ ಅವ್ರದ್ದು ಪ್ಯಾಂಕ್ರೆಟಿಸ್ ಇನ್ಫೆಕ್ಷನ್ ಆಗಿ, ಅಥವಾ ಅವ್ರ ಬಳಿ ಮೆದೋ ಜೀರಕ ಗ್ರಂಥಿ ಅಂತೀವಲ್ಲ ನಾವು, ಅದರೊಳಗಿಂದ ಐಸ್ಗ್ಲ್ಯಾಂಡ್ಸು ಇನ್ಸುಲಿನ್ ಸೆಕ್ರೇಟ್ ಮಾಡಿಲ್ಲ ಅಂತಿಕೋರಿ, ಆ ಟೈಮಿಗೆ ಟೈಪ್ 2 ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ರೀ ಜೋಶರೇ. ಸರ್, ಮಧುಮೇಹದ ಇದ್ರ ಬಗ್ಗೆ ಚಿಕಿತ್ಸೆ ಏನು ಸರ್? ಅದನ್ನು ತಿಳಿಸ್ಕೊಡ್ತೀವಿ ವೀಕ್ಷಕರಿಗೆ. ಹಾಂ ರೀ ಜೋಶರೇ, ನಮ್ಮ ಆಯುರ್ವೇದದಲ್ಲಿ ಮನೆ ಮದ್ದಾಗಿ ಬಳಸತಕ್ಕಂಥ ಔಷಧ ಹೇಳ್ತೀನಿ ರೀ ನಾನು ಇವತ್ತು. ಅವರು ಎಲ್ಲ ಆಯುರ್ವೇದಿಕ್ ಶಾಪ್ ಒಳಗೆ ಅಥವಾ ಗ್ರಂಥಿ ಅಂಗಡಿಯೊಳಗೆ ಸಿಗೋಂಥ ಔಷಧಗಳಿವು. ಕೊಡಪತ್ರಿ ಅಂತ ತಪ್ಪಲು ಸಿಗ್ತದೆ ರೀ. ಆ ಕೊಡಪತ್ರಿ ತಪ್ಪಲು ಒಂದು ಪಾವು ಕೆ ಜಿಯಷ್ಟು ಕೊಡಪತ್ರಿ ತಪ್ಪಲು ತೊಗೋಬೇಕು. ಆಮೇಲೆ ಇದೇ ರೀತಿ ಎಲ್ಲನೂ ಪಾವು ಕೆ ಜಿಯಷ್ಟು ತೊಗೋಬೇಕು. ಬಾಲ್ ಹರಡ. ಸರ್, ಇದು ಎಲ್ಲಿ ತೊಗೋಬೇಕಂತ ಸ್ವಲ್ಪ ನಮಗೆ ಹೇಳ್ತೀರಿ ಸರ್? ಅದೇ ಆಯುರ್ವೇದ ಅಂಗಡಿ ಅಥವಾ ಗ್ರಂಥಿ ಅಂಗಡಿ ಅಂತೀವಿ ನಾವು. ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಜಾಜಿ ಅಂಗಡಿ ಅಂತೀವಿ ನಾವು. ಆ ಥರ ಬೇರೆ ಬೇರೆ ಡಿಸ್ಟಿಕ್ ಒಳಗೆ ಒಂದೊಂದು ಹೆಸರು ಇರ್ತಾವೆ. ಆಯುರ್ವೇದ ಅಂಗಡಿ ಅಂತ ಅಥವಾ ಗ್ರಂಥಿ ಅಂಗಡಿ ಅಂತ ಅನ್ಬೋದು ನಾವು. ಅವ್ರ ಹತ್ರ ಎಲ್ಲ ಸಿಗ್ತದೆ. ಇದರ ಡಿಸ್ಕ್ರಿಪ್ಷನ್ಗೂ ನಾನು ಹಾಕಿರ್ತೀನಿ ಬೇಕಾದರೆ. ಮೊದಲನೇದಾಗಿ ಕೊಡಪತ್ರಿ ರೀ, ನೀವು ರೈಟ್ ಡೌನ್ ಮಾಡ್ಕೋಬೋದು. ಯಾರು ವೀಕ್ಷಕರು ಒಂದು ಪೇಪರ್ ಪೆನ್ ತೊಗೊಂಡು ಬರ್ಕೊಂಡ್ರೆ ಒಳ್ಳೇದಾಗ್ತದೆ. ಒಂದು 7ರಿಂದ 8 ಪ್ರಾಡಕ್ಟ್ ಇರ್ತಾವೆ ಇವು ಆಯುರ್ವೇದ ಗಿಡಮೂಲಿಕೆಗಳು. ಒಂದನೇದಾಗಿ ಕೊಡಪತ್ರಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಕೊಡಪತ್ರಿ, ಆಮೇಲೆ ಬಾಲಹರಡ, ಮತ್ತು ಅರಿಶಿಣ, ಅದಲ್ಲದೆ ನೆಲ್ಲಿ ಬೀಜ ಅಂತ ಬರ್ತದೆ, ಮೆಂತೆ, ನೇರಳೆ ಬೀಜ, ಆಮೇಲೆ ಅಜವಾನ, ಆಮೇಲೆ ಆಳವಿ. ಇವೆಲ್ಲವನ್ನು ಸಮವಾಗಿ ತೊಗೋಬೇಕು. ಆಳವಿ ಅಂದರೆ ಮೊದಲು ಬಾಣತಿಯರಿಗೆ ಕೊಡ್ತಿರಲ್ರಿ ಬೆಲ್ಲದೊಳಗೆ, ಅದಕ್ಕೆ ಆಳವಿ ಅಂತೀವಿ ನಾವು. ಇವೆಲ್ಲ ಸಮ ಪ್ರಮಾಣವಾಗಿ ತೊಗೊಂಡು ಪುಡಿ ಮಾಡ್ಬೇಕು ರೀ. ಇದು ತೊಗೋಬೇಕು ಹೆಂಗೆ ಸರ್? ಇದನ್ನು ಯಾವ ರೀತಿ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಸರ್? ಪುಡಿ ಮಾಡಿ ಏನು ನೀರಿನ ಮುಖಾಂತರ ಕಲಿಸ್ಕೊಂಡು ತೊಗೋಬೇಕು? ಯಾವ ಟೈಮ್ನಲ್ಲಿ ತೊಗೋಬೇಕು ಸರ್ ಅದನ್ನು? ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಪೌಡ್ರ್ ಮಾಡ್ಕೋಬೋದು ರೀ. ಕುಟ್ಟಿ ಪೌಡ್ರ್ ಮಾಡ್ಕೋಬೋದು, ಇಲ್ಲ ನಿಮಗೆ ಆಗಲ್ಲ ಬಹಳ ಅಷ್ಟವ ಅಂದರೆ ಮಿಕ್ಸರ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನೀರಿನಲ್ಲಿ ತೊಗೋಬೇಕು ಸರ್? ಮುಂಜಾನೆ ಸಂಜೆಗೆ ಊಟಕ್ಕಿಂತ ಮೊದಲು ಒಂದೊಂದು ಚಮಚ ಬಿಸಿ ನೀರಾಗಿ ತೊಗೋಬೇಕು ರೀ. ಇದು ಬಿಸಿ ನೀರಿನಲ್ಲಿ? ಹಾಂ, ಬಿಸಿನೀರಾಗಿ ತೊಗೋಬೇಕು ರೀ. ಇದರಿಂದ ನಿಮಗೆ ಕ್ರಮೇಣವಾಗಿ ಶುಗರ್ ಅಥವಾ ಮಧುಮೇಹ ಅಂತೀವಲ್ಲ ನಾವು, ಅದು ಕ್ರಮೇಣವಾಗಿ ಕಮ್ಮಿ ಹಾಕೊಂತ ಬರ್ತದೆ. ನಾರ್ಮಲ್ ಸ್ಟೇಜಿಗೆ ಬರಬೇಕಾದ್ರೆ ಸುಮಾರು ಇದು ನಾವು ಫಾಲೋ ಮಾಡಿದೆ ಅಂದರೆ ಎಷ್ಟು ದಿವಸದವರೆಗೂ ನಾವು ಶುಗರ್ ಕಂಟ್ರೋಲ್ ತರ್ಬೋದು ಸರ್ ಇದನ್ನು? ಇದು ಸತತವಾಗಿ 45 ದಿನ ನೀವು ತೊಗೊಳ್ದ್ರಂತ ಶುಗರ್ ನಿಮ್ಮ ಕಂಟ್ರೋಲ್ನಾಗ ಬರ್ತದೆ ರೀ. ಈ ಮಧುಮೇಹ ಆಯಿತು, ಈ ಶುಗರ್ ಏನಂತಲ್ಲ ಸರ, ಇದು ಬಂತಂದ್ರೆ ಜನ ಭಯಸ್ತದ, ಅಂಜುತ್ತಾರೆ ಸರ್ ಅದನ್ನು. ಅದರ ಅಂಶಗಳು ಯಾವ ಸರ? ಯಾಕಂದ್ರೆ ಮಧುಮೇಹಕ್ಕೆ ಈಗಿನ ಜನ ನನಗೆ ಶುಗರ್ ಬಂತು, ನನಗೆ ಭಾಳಷ್ಟು ಹ್ಯಾಂಗೆ ಮಾಡಬೇಕು ಅಂತ ಅಂತಾರಲ್ಲ ಸರ್. ಅದನ್ನು ಯಾವ ಥರದ ಅದರ ಅಂಶಗಳಿರ್ತಾವೆ ಸರ್ ಅದನ್ನು ಶುಗರ್ದು? ಇದು ಮಧುಮೇಹ ಒಂದು ದೊಡ್ಡ ಅಪಾಯಕಾರಿ ಅಂಶ ಆಗಿರ್ತದೆ ರೀ. ಇದು ಮಧುಮೇಹ ಅಂದರೆ ನಾವು ಹಿಂದಕ್ಕೆ ಏನಂತಿದ್ವು, ರಾಜರೋಗ ಅಂತಿದ್ದೆವು.
ರಾಜರೋಗ ಅಂದ್ರೆ ಹಿಂದೆ ಹೆಂಗೆ ರಾಜರ ಆಡಳಿತ ಮಾಡ್ತಿದ್ರು ಜನರ ಮ್ಯಾಗ, ಹಂಗೆ ನಮ್ಮ ದೇಹದ ಮ್ಯಾಗಿದು ಆಡಳಿತ ಮಾಡ್ತದೆ. ಅಂದರೆ ಅದು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಭಾಳ ಕಮ್ಮಿ ಇರ್ತದೆ. ನಾವು ಅಲೋಪತಿಕ್ ಯಾವುದೇನ ಔಷಧ ತೊಗೊಂಡ್ರು ಕೂಡ ತಾತ್ಪರ್ಯಕ್ಕೆ ರಿಸಲ್ಟ್ ಬಂದು ಅದು ಬಿಟ್ಟು ಮರ್ದೇನ ಆ್ಯಸ್ ಯೂಸ್ವಲ್ ಶುಗರ್ ಮತ್ತು ರೇಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಅದ್ರದ್ದು ಅಪಾಯಕಾರಿ ಅಂಶಗಳಂದ್ರೆ ಅದರಿಂದ ತೂಕ ಹೆಚ್ಚಾಗ್ಬೋದು, ಬೊಜ್ಜು ಬರ್ಬೋದು, ವಯಸ್ಸಾದಂಗೆಲ್ಲ ಕಣ್ಣುಗಳು ಕಮ್ಜೋರ್ ಹಾಕೋದು ಬರ್ಬೋದು, ಅಥವಾ ಕಿಡ್ನಿ ಮ್ಯಾಗ್ನು ಪ್ರಭಾವ ಬೀಳೋಂಥ ಚಾನ್ಸಸ್ ಭೀ ಇರ್ತದೆ. ಸರ್ ಮಧುಮೇಹ ಲಕ್ಷಣಗಳು ಏನು ಸರ್? ಅದನ್ನು ನಮಗೀಗ ಶುರುವಿಗೆ ಈಗ ನನಗೆ ಶುಗರ್ ಬಂತು ಅಂದ್ರೆ ಅದ್ರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಸರ್? ಅದನ್ನು ಜೋಶಿವ್ರೆ, ಮಧುಮೇಹದ ಲಕ್ಷಣಗಳಂದರೆ ಅದು ಮಧುಮೇಹ ಯಾವ ಸ್ಟೇಜ್ನಾಗ ಅದು ಅದ್ರ ಮ್ಯಾಗ ಡಿಪೆಂಡ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬಂದದ ಈಗ ನೋಡ್ರಿ ಶುಗರ್ ನನಗೆ ಬಂದದ ಅಂತ ತಿಳ್ಕೊಳಕ್ಕೆ ನಾವು ಅದಕ್ಕೆ ಕಾರಣಗಳೇನು ಸರ್? ಅದು ಅಂದ್ರೆ ನಮಗೆ ಗೊತ್ತು ಪಡಿಸ್ಬೇಕು ಹೆಂಗೆ ಸರ್ ಅದನ್ನು? ಕೆಲವೊಮ್ಮೆ ಏನಂತಂದ್ರೆ ಶುಗರ್ ಹೆಚ್ಚಾಯಿತು ಅಥವಾ ಮಧುಮೇಹ ಹೆಚ್ಚಾಯ್ತು ಅಂದರೆ ಅವಾಗ ಸಡನ್ನಾಗಿ ತೂಕ ಇಳೀತದೆ ರೀ, ವೇಟ್ ಲಾಸ್ ಆಗ್ತದೆ. ಆಮೇಲೆ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತದೆ, ಭಾಳಷ್ಟು ನೀರಡಿಕೆ ಅನ್ನಿಸ್ತದ. ಆಮೇಲೆ ಮೇಲೆ ಏಕಿ ಬರ್ತಾವೆ ರೀ, ಯೂರಿನ್ ಅಂತೀವಲ್ಲ ನಾವು, ಮೂತ್ರ ಮೇಲೆ ಬರ್ತಾವೆ ರೀ. ಅದರಿಂದ ನಾವು ತಿಳ್ಕೊಬೋದು ಲಕ್ಷಣಗಳು ಇದ್ರದ್ದು. ಅದು ಬ್ಲಡ್ ಚೆಕಪ್ ಮಾಡಿ ಕನ್ಫರ್ಮ್ ಮಾಡೋತನ ಯಾವುದೂ ಹೇಳೋಕ್ಕಾಗಲ್ಲ, ಬಟ್ ಅದ್ರ ಲಕ್ಷಣಗಳಂತ ಹೇಳ್ಬೋದು ನಾವು ಅಷ್ಟೇ. ಈಗ ನಾವು ವೈದ್ಯರನ್ನು ಯಾವಾಗ ಸಂಪರ್ಸ್ಬೇಕು ಸರ್ ಇದ್ರ ಬಗ್ಗೆ? ಅಂದರೆ ಈಗ ಸುಮಾರಾಗಿ ಪಿತ್ತಿನಂಗೆ ಕೈಕಾಲುಗಳನ್ನು ಸ್ವಲ್ಪ ನೋಯ್ಬೋದು. ಹೀಗಾಗಿ ಇದೇ ಶುಗರ್ ಬಂದಿದೆ ಅಂತ ನಾವು ವೈದ್ಯರ ಬಳಿ ಹೋದಾಗೆ ನಮಗೆ ಗೊತ್ತಾಗುತ್ತೋ ಏನು ವೈದ್ಯರ ಹತ್ರ ಅವ್ರು ಹೇಳ್ತಾರೆ ನಮಗೆ ಹೆಂಗೆ ಖಚಿತಪಡಿಸ್ಬೇಕು ಸರ್ ಅದನ್ನು? ಜೋಶರೇ, ಈಗ ಶುಗರ್ ಐಡೆಂಟಿಫಿಕೇಷನ್ ಮಾಡ್ಬೇಕಂದ್ರೆ ಒಂದು ಸತಿ ವೈದ್ಯರ ಸಲಹೆ ತೊಗೋಬೇಕು. ನಿಮ್ಮ ಸಮೀಪದ ಯಾವುದು ಕ್ಲಿನಿಕ್ ಇರ್ತದೆ ಅಲ್ಲಿ ಹೋಗ್ಬೋದು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬೋದು, ಇಲ್ಲ ನಮ್ಮ ಹತ್ರ ಪ್ರತಿ ರವಿವಾರ ಉಚಿತ ತಪಾಸಣೆ ಇರ್ತದೆ. ಶುಗರ್ ಟೆಸ್ಟಿಂಗ್ ಕಿಟ್ ಮ್ಯಾಗ ಮಾಡ್ತೀವಿ ನಾವು, RVS. ಅದು ಕೂಡ ಪ್ರತಿ ಸಂಡೇ ಉಚಿತವಾಗಿರುತ್ತೆ. ನಮ್ಮಲ್ಲಿ ಕೂಡ ಬಂದು ಅವ್ರು ಪರೀಕ್ಷೆ ಮಾಡ್ಕೋಬೋದು. ಸರ್ ಶುಗರ್ ಯಾವ ರೀತಿ ನಾವು ತಡೆಗಟ್ಟಬೇಕಂತ ನಮ್ಗೆ ಹೇಳ್ತೀರಿ ಸರ್ ಅದನ್ನು? ಶುಗರನ್ನು ತಡೆಗಟ್ಟೋದು ಬಹಳ ಸಾಮಾನ್ಯ ದಾರಿ ಅಂದರೆ ರುಚಿಯನ್ನು ಊಟ ಮಾಡಬಾರ್ದು ಮೊದಲಿಗೆ. ಆಮೇಲೆ ಬೆಲ್ಲ ಅಂತ ತಿಳ್ಕೊಂಡು ಬೆಲ್ಲನೂ ಉಣಬಾರ್ದು, ಸಕ್ಕರೆ ತಿನ್ಬೋದು ಅಂತಾರಲ್ಲ ಸರ್ ಶುಗರ್ಗೆ ಎಲ್ಲರೂ. ಇಲ್ಲ ಬೆಲ್ಲ ತಿನ್ನಿರಿ ಏನಾಗಲ್ಲ, ಅದರ ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ. ಇಲ್ಲ, ತಪ್ಪು ಕಲ್ಪನೆ ಇದು. ಬೆಲ್ಲನೂ ಕೂಡ ಕಬ್ಬಿನಿಂದ ತಯಾರಾಗ್ತದೆ, ಸಕ್ಕರೆ ಕೂಡ ಕಬ್ಬಿನಿಂದ ತಯಾರಾಗ್ತದೆ. ಅದ್ರೊಳಗೆ ರುಚಿ ಕಂಟೆಂಟ್ ಇರೇ ಇರ್ತದೆ. ನೀವು ಟೋಟಲಿ ರುಚಿ ಅವಾಯ್ಡ್ ಮಾಡಿ ಒಳ್ಳೆ ರೊಟ್ಟಿ ಊಟ ಮಾಡ್ಬೋದು. ಆಮೇಲೆ ಅಂದರೆ ಸಾಲಾಡ್ ಅಂತೀವಲ್ಲ ನಾವು, 3 ಟೈಮ್ ಊಟದಕ್ಕಿಂತ ಹೆಚ್ಚು ಸಾಲಾಡೇ ಮಾಡಬೇಕು. ಸಾಲಾಡ್ ತಿನ್ನೋದ್ರಿಂದನೂ ಕೂಡ ಶುಗರ್ ಕಂಟ್ರೋಲ್ ಆಗ್ತದೆ. ಅಂದರೆ ಇದ್ರಾಗ ನಾವು ಆಹಾರ ಪದ್ಧತಿ ಕೂಡ ನಾವು ಬದಲಾಯಿಸ್ಬೇಕು ಸರ್. ಭಾಳಷ್ಟು ಇಂಪಾರ್ಟೆಂಟ್, ಆಹಾರ ಪದ್ಧತಿನೇ ಭಾಳಷ್ಟು ಇಂಪಾರ್ಟೆಂಟ್. ಇದ್ರೊಳಗೆ ಪ್ರತಿಯೊಂದು ಸಮಸ್ಯೆಗೆ ಆಹಾರ ಪದ್ಧತಿಯಲ್ಲಿ ನಾವು ಯಾವ ರೀತಿ ಆಹಾರ ಪದ್ಧತಿ ಸ್ವಲ್ಪ ಯಾವ ರೀತಿ ನಾವು ತೊಗೋಬೇಕು? ಅಂದರೆ ಈಗ ಶುಗರ್ ಇದ್ದ ಪೇಷಂಟ್ಗೆ ನಾವು ಯಾವ ರೀತಿ ಆಹಾರ ಪದ್ಧತಿ ಸೇವಿಸ್ಬೇಕಂತ ಸ್ವಲ್ಪ ಹೇಳ್ತೀರಿ ಸರ್ ತಾವು? ಶುಗರ್ ಇದ್ದವ್ರದ್ದು ಆಹಾರ ಪದ್ಧತಿ ನೋಡ್ರಿ ಜೋಶಿಯವರೇ, ಮುಂಜಾನೆ ಎದ್ದಿಡ್ಕೊಂಡು 3 ತಾಸಿಗೊಮ್ಮೆ ಸ್ವಲ್ಪ ಆಹಾರ ತಗೋಬೇಕು. ಒಂದು 3 ತಾಸು ಅನ್ಕೋರಿ, ಮತ್ತು 3 ತಾಸು ಬಿಟ್ಟು ಸ್ವಲ್ಪ ಆಹಾರ. ಯಾವ ರೀತಿ ಸ್ವಲ್ಪ ಆಹಾರ ಅಂತ ನೀವು ವಿಚಾರ ಮಾಡಂತಾದ್ರೆ, ಅವ್ರ ಆಹಾರದೊಳಗೆ ಕಾಯಿಪಲ್ಯನೇ ಜಾಸ್ತಿ ಇರ್ಬೇಕು ರೀ. ತರಕಾರಿ ಜಾಸ್ತಿ ಇರಬೇಕು. ತರಕಾರಿ ಜಾಸ್ತಿ ಇರೋದ್ರಿಂದ ಶುಗರ್ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ ರೀ. ಆಮೇಲೆ ನಾವು ಬೇಯಿಸಿದ ಆಹಾರ ಏನು ತಿಂತೀವಲ್ಲ ರೀ, ಯಾವಾಗ ನಾವು ಆಹಾರ ಬೇಯಿಸ್ತೀವಿ ಅದ್ರೊಳಗೆ ಶುಗರ್ ಕಂಟೆಂಟ್ ಉತ್ಪನ್ನ ಆಗ್ತದೆ ರೀ. ನಾವು ಬಾಯ್ಲ್ ಮಾಡ್ತೀವಿ, ಯಾವುದೋ ಒಂದು ಕಾಯಿಪಲ್ಯ ತರ್ತೀರಿ ನೀವು. ಈಗ ಫಾರ್ ಎಕ್ಸಾಂಪಲ್ ಒಂದು ಗಜ್ರಿ ಅದ, ಅದು ನಾವು ಒಣದೇ ತಿನ್ಬೋದು ಬೇಕಾದರೆ. ನಾವು ಹಂಗೆ ಮಾಡಲ್ಲ, ಅದು ಪಲ್ಯ ಮಾಡೋ ಸಲ ಹಂಗೆ ಬಾಯ್ಲ್ ಮಾಡ್ತೀವಿ. ಅದ್ರ ಜೊತೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಪಲ್ಯ ಮಾಡಿದ್ರೆ ಅದ್ರ ಶುಗರ್ ಕಂಟೆಂಟ್ ಬಡಾಸೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ನಾ ಹೇಳೋದು ಕಾಮನ್ ಪೀಪಲ್ಗೆ, ಎಲ್ಲರೂ ಕೂಡ ನಾವು ಶುಗರ್ ಬರ್ತದ ಅಥವಾ ಬಂದದ ಅದು ಕಂಟ್ರೋಲ್ ಮಾಡ್ಬೇಕಂದ್ರೆ ಮೊದಲು ಸಾಲಾಡ್ ಮೇಲೆ ಡಿಪೆಂಡ್ ಆಗಬೇಕು. ಹಸಿ ಕಾಯಿಪಲ್ಯ ಅಂತೀವಿ ನಾವು, ಹಸಿ ತರಕಾರಿ, ಹಸಿ ಕಾಯಿಪಲ್ಯ, ಆ ರೀತಿ ಕಾಯಿಪಲ್ಯಗಳ ಮ್ಯಾಗ ನಾವು ಡಿಪೆಂಡ್ ಇರೋದ್ರಿಂದ ನಮಗೆ ಶುಗರ್ ಕಮ್ಮಿ ಆಗ್ತದೆ. ನಾವು ನಮ್ಮ ಮಾನವ ಜನರಿಗೆ ಅಷ್ಟೇ ಶುಗರ್ ಅಂತೇಳಿ ನಾವು ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ನಾವು ಬೇರೆ ಪ್ರಾಣಿಗಳಿಗೆ ಶುಗರ್ ಅಷ್ಟು ಎಫೆಕ್ಟಿವ್ ಇಲ್ಲ, ಯಾಕಂದ್ರೆ ಅವ್ರು ಹಸಿದೇ ತಿಂತಾವಲ್ಲ. ಈಗ ನಾವು ಯಾವಾಗ ಬಾಯ್ಲ್ ಮಾಡ್ಕೊಂಡು ತಿನ್ನೋದು ಕಲ್ತೀವಿ, ಯಾವಾಗ ಹೊಸ ಪಾಶ್ಚಾತ್ಯ ರೋಗಗಳು ಹೊಂಟಾವ ನಮಗೆ ಅಷ್ಟೇ. ಈಗ ಅದು ನೀವು ಕಾಯಿಪಲ್ಯ ಒಂದು ಊಟದ್ದು 90% ನೀವು ಕಾಯಿಪಲ್ಯನೇ ಉಣೋದ್ರಿಂದ ಹೆಲ್ಪ್ ಆಗ್ತದೆ ನೋಡ್ರಿ. ನಾನ್ ವೆಜ್ಜು ಕೂಡ ಅಂತ ಕೆಲಸ ಮಾಡಲ್ಲ, ನಾನ್ ವೆಜ್ಜು ಕೂಡ ಬಿಡಬೇಕು, ನಾನ್ ವೆಜ್ಜು ತಿನ್ನಬಾರ್ದು. ಆಮೇಲೆ ಸ್ವಲ್ಪ ಯೋಗ ಮಾಡ್ಬೇಕು, ಮುಂಜಾನೆ ಸಂಜೆಗೆ 2 ಟೈಮ್. ಇದು ನಾವು ಯೋಗ ಮಾಡೋದು, ಈ ಇದ್ರ ಬಗ್ಗೆ ಯಾವ ರೀತಿ ಸರ್ ವ್ಯಾಯಾಮ ಭಾಳ ಮಾಡಂತಾರಲ್ಲ ಸರ್, ಅದನ್ನು ಹೆಂಗೆ? ಅಂದ್ರೆ ನಿಮ್ಗೆ ಶುಗರ್ ಬಂದ ತಕ್ಷಣ ಇಲ್ಲರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡ್ಬೇಕ್ರಿ ಅಂತಾರಲ್ಲ ಸರ್, ಅದು ನಿಜಾನ ಸರ್? ಅದನ್ನು ಮಾಡಬೇಕು ಸರ್ ಅದನ್ನು? ನೋಡಿರಿ ಜೋಶಿಯವರೇ, ಈಗ ನಮ್ಮ ಬಾಡಿ ಒಳಗೆ ಯಾವುದೋ ಒಂದು ಆರ್ಗನ್ ವೀಕ್ ಆಗಿದೆ ಅನ್ಕೋರಿ, ಅದು ವೀಕ್ ಆಗಿದೆ, ಅದ್ರೊಳಗೆ ಏನೋ ಪ್ರಾಬ್ಲಮ್ ಅದ, ಅದ್ರ ಶುಗರ್ ಹೆಚ್ಚಲತ್ತದ.
ಶುಗರ್ ಹೆಚ್ಚಲತ್ತಂದ್ರೆ ಅದು ಆ್ಯಕ್ಟಿವ್ ಮಾಡ್ಬೇಕಂದ್ರೆ ನಾವು ವ್ಯಾಯಾಮ ಮಾಡೇಬೇಕು. ಹೌದು. ಈಗ ನಮಗೆ ಈಗ ನಾವು ಸುಸ್ತಾಗಿರಕತ್ತೀವಿ ಅಂದ್ರೆ ಅದು ಏನೋ ಒಂದು ಪ್ರಾಬ್ಲಮ್ ಅದ ನಮ್ಮ ದೇಹದಂಗೆ ಅಂತ ಅರ್ಥ. ಅದು ನಾವು ವ್ಯಾಯಾಮ ಮಾಡಿದಾಗ ಅಷ್ಟೇ ಆ್ಯಕ್ಟಿವ್ ಆಗ್ತದೆ. ನಾವು ಈಗ ಒಂದು ವ್ಯಕ್ತಿ ಡೈಲಿ 5 ಕಿಲೋಮೀಟರ್ ನಡೆಯೋ ವ್ಯಕ್ತಿಗೆ ಸ್ವಲ್ಪ ನಡಿ ಅಂದ್ರೆ ಅವ್ನಿಗೆ ಪ್ರಾಬ್ಲಮ್ ಆಗಲ್ಲ. ಏನು ನಡೆಯಲ್ದ ವ್ಯಕ್ತಿಗೆ 5 ಕಿಲೋಮೀಟರ್ ನಡಿ ಅಂದ್ರೆ ಅವ್ನಿಗೆ ಆಗಲ್ಲ. ಅದಕ್ಕೆ ನಾವೇನಂತೀವಿ, ಬೇಸಿಕಲಿ ನಿಮ್ಗೆ ಅಭ್ಯಾಸ ಇರಬೇಕು. ದಿನಾಲೂ ಒಂದು 5 ಕಿಲೋಮೀಟರ್ ನಡಿತೀವಿ ಅನ್ನೋ ಅಭ್ಯಾಸ ಇರಬೇಕು. ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಅಂತ, ಕಪಾಲಭಾತಿ ಅಂತ, ಅನುಲೋಮ ವಿಲೋಮ ಅಂತ, ಈ ರೀತಿ ಬೇರೆ ಬೇರೆ ವ್ಯಾಯಾಮಗಳು ಶುಗರ್ ಸಂಬಂಧಪಟ್ಟಂತ ಮಾಡ್ಬೋದು. ಅದರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ನಿಮ್ಮ ಬಾಡಿ ಆರ್ಗನ್ಸ್ಗಳು ಆಕ್ಟಿವ್ ಇರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಕರೆಕ್ಟ್. ನಮ್ಮ ಬಾಡಿ ಸ್ವಲ್ಪ ಅದ್ರಲ್ಲಿ ತಡೆಗಟ್ಟಬಹುದು ಅಂತ. ಯಾವುದೇ ರೋಗ ನಿರೋಧಕ ಶಕ್ತಿ ಆಗಲಿ ಅಥವಾ ಶುಗರ್ ಕಂಟ್ರೋಲ್ ಮಾಡೋಂಥ ಶಕ್ತಿ ಆಗಲಿ, ಇನ್ಸುಲಿನ್ ಡೆವಲಪ್ ಮಾಡೋಂಥ ಶಕ್ತಿ ಆಗಲಿ ಬರ್ಬೇಕಂದ್ರೆ ನಾವು ಯೋಗ ವ್ಯಾಯಾಮ ಮಾಡಬೇಕಾಗ್ತದೆ. ಖರೆ ಅದ ಸರ್, ನೀವು ಹೇಳಿದ ನಿಜ ಸರ್, ನಿಜ ಸರ್. ವೀಕ್ಷಕರೇ, ನಾವು ಇಲ್ಲಿವರೆಗೂ ನಮ್ಮ ಸರ್ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಈ ಶುಗರ್ ಬಗ್ಗೆ ನಮಗೆ ಭಾಳಷ್ಟು ಅವರು ಹೇಳಿಕೊಟ್ಟಿದ್ದಾರೆ. ಆಹಾರ ಪದ್ಧತಿ ಹೇಳಿದ್ದಾರೆ, ವ್ಯಾಯಾಮ ಯಾವ ರೀತಿ ಮಾಡಬೇಕಂತ ಹೇಳಿದ್ದಾರೆ, ನಮ್ಮ ಜೀವನ ಶೈಲಿ ಯಾವ ರೀತಿ ಮಾಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಅಂದರೆ ಈಗ ಪ್ರತಿಯೊಬ್ಬರ ಹತ್ರನೂ ಶುಗರ್ ಇದ್ದೇ ಇರುತ್ತೆ. ಆದರೆ ಈಗಿನ ಜನ್ರೇಷನ್ ಆಯಿತು, ಈಗಿನ ಯುವ ಪೀಳಿಗೆಯಲ್ಲಿ ನಾವು 30 ಹಿಡ್ಕೊಂಡು 40 ಏಜ್ ಒಳಗೆ ಕೂಡ ಅವರಿಗೆ ಶುಗರ್ ಬರ್ತಾಯಿದೆ. ಅದಕ್ಕೆ ಈಗಿನ ಪದ್ಧತಿ, ಆಹಾರ ಪದ್ಧತಿ ಅಂತ ನಾವು ಹೇಳ್ಬೋದು. ಈ ಆಹಾರ ಪದ್ಧತಿ ಇರ್ಬೋದು, ಇನ್ನಿತರ ಯಾವುದೇ ಒಂದು ಚಟ ಇರ್ಬೋದು. ಹೀಗಾಗಿ ಬೇಗನೆ ಈ ಶುಗರ್ ಏನಪ್ಪ ಅಂತಂದ್ರೆ ಅವರಿಗೆ ಅಂಟ್ಕೊಂಡು ಇರುತ್ತೆ. ಅದನ್ನು ನಾವೇ ಅಷ್ಟೇ ನಾವು ಕಂಟ್ರೋಲ್ ಮಾಡ್ಕೋಬೇಕಂತ ಇಲ್ಲಿವರೆಗೂ ನಮ್ಮ ಸರ್ನ ಜೊತೆ ಇಲ್ಲಿವರೆಗೂ ನಾವು ಅವರು ನಾವು ಕಲಿತು ಸಂವಾದ ಮಾಡಿದ್ದೀವಿ. ಅವರು ನಮ್ಮ ಜೊತೆ ಸರ್ ನಮಸ್ಕಾರ ಸರ್, ಇಲ್ಲಿವರೆಗೂ ನಮಗೆ ಹೇಳಿದ್ರಿ. ತುಂಬ ತುಂಬ ಸಂತೋಷ ಸರ್. ಸರ್, ತಮ್ಮದು ನಮ್ಮ ವೀಕ್ಷಕರಿಗೆ ತಮ್ಮ ವಿಳಾಸ ಕೂಡ ಹೇಳಿದ್ರೆ ಅವ್ರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ತಮ್ಮಲ್ಲಿ ಕೇಳ್ತೀನಿ ಸರ್, ಪ್ಲೀಸ್ ಸರ್. ನಮ್ಮ ನಂಬರ್ ಬಂದು 8296525555. ಹಾಗೆ ಅಡ್ರೆಸ್ ಬಂದುಬಿಟ್ಟು ಶರಣಬಸವೇಶ್ವರ ಟೆಂಪಲ್ ಹತ್ರ, ಗೋ ಹೋಟೆಲ್, ಸುಭಾಷ್ ಚೌಕ್, ಬ್ರಹ್ಮಪುರ್, ಕಲಬುರ್ಗಿ, ಬಸವ ಆಸ್ಪತ್ರೆ ಅಂತ.